ನಮಸ್ಕಾರ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ನಿಮಗೆಷ್ಟೇ ಸಾಲುಗಳಿರಲಿ, ಸಾವಿರಾರು ರೂಪಾಯಿಗಟ್ಟಲೆ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಎಷ್ಟೇ ಸಾಲುಗಳಿದ್ದರೂ ಸಾಲದಿಂದ ಮುಕ್ತಿ ಮಾಡುವ ಏಕೈಕ ದೇವರ ಗಿಡ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇದು ಕಲಿಯುಗ. ಕಲಿಯುಗದಲ್ಲಿ ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು. ಸೈಟ್ ಬೇಕು, ಮನೆ ಬೇಕು, ಅಪಾರ್ಟ್ಮೆಂಟ್ ಬೇಕು, ಲ್ಯಾಂಡ್ ಭೂಮಿ ಬೇಕು, ಜಮೀನುಗಳು ಬೇಕು, 1/4 kg 1/2 kg ಬಂಗಾರಗಳು ಬೇಕು. ಮಕ್ಕಳು ಸ್ಕೂಲು ಕಾಲೇಜುಗಳಿಗೆ ಲಕ್ಷಗಟ್ಟಲೆ ಫೀಸ್ ಕಟ್ಟಕ್ಕೆ ದುಡ್ಡು ಬೇಕು. ಮಕ್ಕಳು ಮದುವೆ ಮಾಡೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಆಮೇಲೆ ಈ ಸ್ಕೂಟ್ರು ಕಾರುಗಳು ತಗೊಳಕ್ಕೂ ಲಕ್ಷಗಟ್ಟಲೆ ದುಡ್ಡು ಬೇಕು. ಲ್ಯಾಪ್ಟಾಪ್ಗಳು ಮೊಬೈಲು ತಗೊಳಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಅಲ್ವಾ? ಕಲಿಯುಗದಲ್ಲಿ ಹಿಂಗೆಲ್ಲ ಇದ್ದಾಗ ಮತ್ತೆ ಸಾಲುಗಳಾಗ್ದಲೇ ಇರ್ತಾವ? ಏನೂ ಮಾಡೋಕ್ಕಾಗಲ್ಲ. ಈ ಕಲಿಯುಗ ಅಂದ್ರೇ ಹಂಗೆ. ಅವರು ಮನೆ ಕಟ್ಟಿಸ್ಬಿಟ್ರು, ನಾವು ಬೇಗ ಮನೆ ಕಟ್ಟಿಸ್ಬಿಡೋಣ. ಅವ್ರು ಕಾರ್ ತಗೊಂಡ್ರು, ನಾವು ಬೇಗ ಕಾರ್ ತೊಗೊಂಬಿಡೋಣ. ಅವ್ರು ಅಪಾರ್ಟ್ಮೆಂಟ್ ತಗೊಂಡ್ರು, ನಾವು ತೊಗೊಂಬಿಡೋಣ. ಏನೂ ಮಾಡೋಕ್ಕಾಗಲ್ಲ. ಕಲಿಯುಗ ಇರೋದೇ ಹಿಂಗೆ. ಇವಾಗ ಸಾವಿರಾರು ಗಟ್ಟಲೆ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಸಾಲುಗಳು ಮಾಡ್ಕೊಂಬಿಟ್ಟಿರ್ತೀರ. ಏನೂ ಮಾಡೋಕ್ಕಾಗಲ್ಲ. ಸಾಲುಗಳು ನೀವೇ ಮಾಡ್ಕೊಳ್ಳೋದು, ಸಾಲುಗಳು ನೀವೇ ತೀರಿಸ್ಬೇಕು. ಆದರೆ ಈ ಒಂದು ಸಾಲದಿಂದ ಮುಕ್ತಿ ಮಾಡುವ ಈ ದೇವರ ಗಿಡನ ಗುರುವಾರ ತೃತೀಯ ತಿಥಿ ಆರಿದ್ರ್ಯ ನಕ್ಷತ್ರ ಬಂದಿರಬೇಕು. ಮುಂದಿನ ತಿಂಗಳು ಮೇ 29ನೇ ತಾರೀಕು ತೃತೀಯ ತಿಥಿ ಆರಿದ್ರ್ಯ ನಕ್ಷತ್ರ ಗುರುವಾರ ಬಂದಿರುತ್ತೆ. ಅವತ್ತಿನ ದಿನ ಅಥವಾ ಯಾವುದಾದ್ರೂ ಸೋಮವಾರ ತೃತೀಯ ತಿಥಿ ಆರಿದ್ರ್ಯ ನಕ್ಷತ್ರ ಬಂದಿರಬೇಕು. ಅಥವಾ ಶಿವರಾತ್ರಿ ಹಬ್ಬದ ದಿನದಂದು. ಇವಾಗ ನಾನು ಏನು ಹೇಳಿದ್ದೀನ, ಈ ತಿಥಿ ವಾರ ನಕ್ಷತ್ರದಲ್ಲೇ ದೇವ್ರ ಗಿಡ ಅಂದರೆ ರುದ್ರಾಕ್ಷಿ ಗಿಡ, ರುದ್ರಾಕ್ಷಿ ಸಸಿನ ಮನೆಗೆ ತಗೊಂಬಂದು ಕಾಂಪೌಂಡ್ನಲ್ಲಿ ಹೊರಗಡೆ ಈಶಾನ್ಯ ಭಾಗದಲ್ಲಿ, ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯ ಭಾಗದಲ್ಲಿ, ನಾವು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇದ್ದರೆ ಈಶಾನ್ಯ ಭಾಗದಲ್ಲಿ ಒಂದು ಪಾಟ್ನಲ್ಲಿ ಇಟ್ಟು ಬೆಳೆಸ್ತಾ ಬನ್ನಿ. ಪ್ರತಿ ಸೋಮವಾರದ ದಿನ, ಪ್ರತಿ ಗುರುವಾರದ ದಿನ ತುಪ್ಪದ ದೀಪ ಹಚ್ಬಿಟ್ಟು ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಒಂದು 1/4 ಗಂಟೆ 20 ನಿಮಿಷ ಈ ಮಂತ್ರ ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾ ಬನ್ನಿ. ಏಕೆಂದರೆ ಈ ಶಿವನ ಒಂದು ಕಣ್ಣಿನಿಂದ ಉದ್ಭವ, ಕಣ್ಣಿನ ಒಂದು ನೀರಿನಿಂದ, ಶಿವನ ಕಣ್ಣೀರಿನಿಂದ ಉದ್ಭವ ಆಗಿರುವಂಥ ದೇವರ ಗಿಡ ಈ ರುದ್ರಾಕ್ಷಿ ಗಿಡ. ಯಾಕೆಂದರೆ ಈ ಆರಿದ್ರಾ ನಕ್ಷತ್ರ ದಿನ ಯಾಕೆ ಇಡಬೇಕಂತಂದರೆ ಶಿವ ಹುಟ್ಟಿರೋದು, ಕುಬೇರ ಹುಟ್ಟಿರೋ ಅಂಥ ನಕ್ಷತ್ರ. ಇಂಥ ದಿನದಲ್ಲಿ, ಇಂಥ ವಾರ, ಇಂಥ ತಿಥಿಯಲ್ಲೇ ಇಡಬೇಕು. ಯಾವಾಗಂದ್ರೆ ಅವಲೇ ವರ್ಕ್ ಆಗಲ್ಲ, ಹೇಳ್ತಾ ಇದ್ದೀನಿ. ಇಂಥ ಟೈಮುಗಳಲ್ಲಿಟ್ಟರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇಟ್ಟು ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಈ ಮಂತ್ರನ 15-20 ನಿಮಿಷ ಪಠಣೆ ಮಾಡಿ ರುದ್ರಾಕ್ಷಿ ಗಿಡಕ್ಕೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ಖಂಡಿತವಾಗ್ಲೂ ಸಾಲದಿಂದ ಮುಕ್ತಿಯಂತೂ ಮಾಡೇ ಮಾಡಿಸುತ್ತೆ ಈ ಒಂದು ರುದ್ರಾಕ್ಷಿ ಗಿಡ. ನೋಡಿ, ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡ್ತಿದ್ದೀವಿ ಅಷ್ಟೇ. ನಾವೇನು ದೇವರುಗಳಲ್ಲ, ಪವಾಡ ಮಾಡೋರಂತೂ ಅಲ್ಲ. ನಿಮ್ಮ ಸಾಲುಗಳಂತೂ ದೇವ್ರಣೆ ನಾವಂತೂ ತೀರಿಸಲ್ಲ, ಯಾವ ಜ್ಯೋತಿಷಿಗಳು ತೀರಿಸಲ್ಲ. ಇದು ಒಂದು ಪವರ್ಫುಲ್ ರುದ್ರಾಕ್ಷಿ ಗಿಡ. ಜೊತೆಗೆ ಬಿಲ್ವಪತ್ರೆ ಸಸಿ ಗಿಡ, ಬಿಲ್ವಪತ್ರೆ ಸಸಿ ಗಿಡನ ಜೊತೆಗೆ ಇಟ್ಬಿಟ್ಟು ಸೇಮ್ ಪ್ರೊಸೀಜರ್ ಇದೇ ಥರ ಮಾಡ್ತಾ ಬನ್ನಿ. ಭಗವಂತ ಏನೋ ಒಂದು ದಾರಿ ನಿಮಗೆ
ಈ ಸಾಲದಿಂದ ಖಂಡಿತವಾಗ್ಲೂ ಮುಕ್ತಿ ಹೊಂದುತ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಯ್ತಾ? ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟು ನೀವುಂಟು, ರುದ್ರಾಕ್ಷಿ ಗಿಡ ಉಂಟು, ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ವಾಟ್ಸಪ್ ಗ್ರೂಪುಗಳಲ್ಲಿ ಶೇರ್ ಮಾಡಿ. ನಮಸ್ಕಾರ.